ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬೆಂಗಳೂರಿನ ರಾಜಾಜಿನಗರದಲ್ಲಿದ್ದೇವೆ. ರಾಜಾಜಿನಗರ್ನ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮತ್ತೆ ದೊಡ್ಡ ಮಟ್ಟದ ಹೋರಾಟಗಾರ ಅಂತಾನೆ ಹೇಳ್ಬೋದು, ಸಮಾಜ ಸೇವಕರು. ರಾಧಾಕೃಷ್ಣ ಸಾಹೇಬರು ಸುಮಾರು ದಶಕಗಟ್ಟಲೆಯಿಂದ ರಾಜಾಜಿನಗರದಲ್ಲಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿದ್ದಾರೆ. ಬಸವೇಶ್ವರ ರಾಜಾಜಿನಗರ ಆಗಿರ್ಬೋದು, ಭಾಷಂ ಸರ್ಕಲ್ ಆಗಿರ್ಬೋದು, ಕಾಮಾಕ್ಷಿ ಪಾಳ್ಯ, ಈ ಸರೌಂಡಿಂಗ್ ಪ್ರಾಂತ್ಯದಲ್ಲಿ ತಮ್ಮದೇ ಆದ ಒಂದು ಸ್ಥಾನಮಾನ, ಗೌರವ ಮತ್ತು ಹಿಡಿತ ಅಂತಾನೆ ಹೇಳ್ಬೋದು. ಆ ಒಂದು ಸ್ಥಾನದಲ್ಲಿ ಯಾರೇ ಬರಲಿ, ಬಡವರಿಗೆ ಏನೇ ಒಂದು ಕಷ್ಟ ಕಾರ್ಪಣ್ಯ ಇದು ನಿರಂತರವಾಗಿ ಸೇವೆಯಲ್ಲಿರುವಂತ ಮುಂಚೂಣಿ ನಾಯಕರಂತಾನೆ ಹೇಳ್ಬೋದು. ಅವ್ರು ನಮ್ಮೊಟ್ಟಿಗಿದ್ದಾರೆ. ಮತ್ತೆ ಈಗ ರೀಸೆಂಟ್ ಆಗಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಕೂಡ ಅವ್ರನ್ನ ಮಾಡಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ನಮ್ಮೊಟ್ಟಿಗೆ ಅವ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ನಾನು ರಾಧಾಕೃಷ್ಣ, ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ. ತಾವು ಹೇಳಿದ್ರಿ ಭಾಳ ದೊಡ್ಡ ಮಟ್ಟದ ಛಾಪು ಆ ರೀತಿ ಅಂತ ಅಂದ್ಬಿಟ್ಟು, ಅವೆಲ್ಲ ದೊಡ್ಡ ದೊಡ್ಡ ಮಾತುಗಳಾಗುತ್ತೆ. ಅಫ್ಕೋರ್ಸ್ ಭಾಳ ದಿವಸದಿಂದ ಪಕ್ಷದಲ್ಲಿದ್ದೀನಿ. ಪಕ್ಷ ಗುರುತಿಸಿ ನನಗೆ ಗುರುತರವಾದಂತಹ ಜವಾಬ್ದಾರಿಗಳು ಕೊಟ್ಟಿದೆ. ಅವೆಲ್ಲ ನಿಭಾಯಿಸ್ಕೊಂಡು ಬಂದಿದ್ದೇನೆ. ನಂದು ಭಾಳ ಮುಖ್ಯವಾಗಿ ಒಂದು ಸರ್ವಿಸ್ ಓರಿಯೆಂಟೆಡ್, ಕೈಲಾದಂಥ ಸೇವೆ, ಒಂದು ಬ್ಲಾಕ್ ಆಫೀಸ್ ಮಾಡಿಕೊಂಡು ಬಡಬಗ್ಗರಿಗಾಗ್ಬೋದು ಮತ್ತೊಬ್ಬರಿಗಾಗ್ಬೋದು ನಮ್ಮ ಕೈಲಾದಂಥ ಕಿಂಚಿತ್ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸ್ಥಳೀಯವಾಗಿ ಏನೇನು ಕೆಲಸಗಳಾಗಬೇಕಾಗಿದೆ ಸರ್? ಮತ್ತೆ ಸ್ಥಳೀಯವಾಗಿ ಸಾಕಷ್ಟು ಕೆಲಸಗಳಾಗಬೇಕು. ನಮ್ಮದೇ ಗೌರ್ಮೆಂಟ್ ಆದರೂ, ಫಾರ್ ಎಕ್ಸಾಂಪಲು ರಸ್ತೆಗಳು ನೋಡಿ, ಯೂಶ್ವಲಿ ಫೆಬ್ರವರಿ ಮಾರ್ಚ್ ಬತ್ತಿದ್ದಂಗೆ ಮಳೆಗಾಲ ಮುಗಿದು ಬೇಸಿಗೆ ಕಾಲದಲ್ಲಿ ಕನಿಷ್ಠತಮ ರಸ್ತೆಗಳು ಅಟ್ಲೀಸ್ಟ್ ರಿಪೇರಿ ಆಗಬೇಕು. ಅದು ಕಿಂಚತ್ ಕೂಡ ಆಗ್ತಾಯಿಲ್ಲ. ನಮ್ಮದೇ ಗೌರ್ಮೆಂಟ್ ಇರ್ಬೋದು, ಅದರಲ್ಲಿ ಎಲ್ಲೂ ಎಡವ್ತಾ ಇದ್ದೀವಿ. ಒಂದು ಸಣ್ಣ ಉದಾಹರಣೆ, ಅದೇ ರೀತಿ ಸದ್ಯ ಫಾರ್ಚುನೇಟ್ಲಿ ಬಡಬಗ್ಗರಿಗೆ ಏನು ನಾವು ಗ್ಯಾರಂಟಿ ಸ್ಕೀಮು, ಅಪೋಸಿಷನ್ ಅವರು ಎಷ್ಟೇ ಅವರು ಕೂಗಾಡಿದ್ರು, ಎಷ್ಟೇ ಇದಾದರೂ ತುಂಬ ಚೆನ್ನಾಗಿ, ಯಾಕೆಂದ್ರೆ ನಾವು ಹತ್ತಿರದಿಂದ ಮನೆ ಯಾವತ್ತೂ ನಮ್ಮ ಜೊತೆ ಜನಗಳ ಜೊತೆ ಇರ್ತೀವಲ್ಲ ಸರ್. ಸ್ಥಳೀಯವಾಗಿ ಇವಾಗ ಆಲ್ಮೋಸ್ಟ್ ಹಾಲಿನ ದರ 4 ರೂಪಾಯಿ ಏರಿಕೆ ಆಗಿದೆ. ಮತ್ತೆ ಬೇರೆ ಬೇರೆ ಡೀಸೆಲ್ ಏರಿಕೆ ಮಾಡ್ರು. ಇದ್ರ ಬಗ್ಗೆ ಒಂದು ಥರದಲ್ಲಿ ಮಧ್ಯಮ ವರ್ಗಕ್ಕೆ, ಬಡವರ್ಗಕ್ಕೆ ಕಷ್ಟಕರವಾದ ಒಂದು ಇದಿದೆ. ಆದರೂ ಈ ಎಸೆನ್ಷಿಯಲ್ ಇದು ಪ್ರತಿಯೊಂದು ಹಾಲು ಅಥವಾ ವಿದ್ಯುತ್ತು ಮತ್ತೊಂದು ನೋಡಿಕೊಂಡು ಹೆಚ್ಚಿಸಬೇಕು. ಬಟ್ ಹಾಲಿ ನಮಗೆ ಬಂದಂಥ ಫೀಡ್ಬ್ಯಾಕ್ಗಳು, ಜನರ ಸಮಸ್ಯೆ ಏನು ಅಂತಂದರೆ ಸ್ವಲ್ಪ ಹೆಚ್ಚಾಯಿತು. ದಿನನಿತ್ಯ ಬಳಕೆ ವಸ್ತುಗಳಿವೆಲ್ಲನೂ, ವಿದ್ಯುತ್ ಆಗ್ಬೋದು, ವಿದ್ಯುತ್ತು ಅಷ್ಟಾಗಿ ಏನು ಅಷ್ಟೊಂದು ಹೆಚ್ಚಿಸಿಲ್ಲ. ಇದೇನೋ ಸ್ಮಾರ್ಟ್ ಮೀಟರ್ ಅಂತ ಅಂದ್ಬಿಟ್ಟು ಅದೊಂದು ತೀರ ದಂಧೆ ಥರ ಆಗೋಗಿದೆ. ಇವೆಲ್ಲನೂ ಸಾರ್ವಜನಿಕವಾಗಿ ನಮ್ಮದೇ ಗೌರ್ಮೆಂಟ್ಗಳು ಆ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು. ಸಾರ್ವಜನಿಕವಾಗಿ ಯೋಚನೆ ಮಾಡಿ, ಏನೇ ಆಗಲಿ ಈಗ ಹೆಚ್ಚಿಸುವಂಥದ್ದು ಅನಿವಾರ್ಯ ಇರ್ತದೆ. ಕೆಲವು ಟೈಮು ಅನಿವಾರ್ಯ ಇದ್ದಾಗ ಕೂಡ ಸಮತೋಲನವಾಗಿ ಎಲ್ಲ ದೃಷ್ಟಿಯಲ್ಲೂ ಪ್ರತಿಯೊಂದು ನೋಡಿಕೊಂಡು ಹೆಚ್ಚಿಸಬೇಕಾಗತ್ತೆ. ಯಾರಿಗೂ ಭಾರ ಆಗದಿರೋ ರೀತಿಯಲ್ಲಿ ನೋಡಬೇಕಾಗುತ್ತೆ. ಸರ್, ಮುಂಬರುವ ದಿನಗಳಲ್ಲಿ ಕನ್ನಡ ಪರಿಷತ್ ಅಧ್ಯಕ್ಷರಾಗಿದ್ದೀರಿ. ಆ ಮುಂದಿನ ನಡೆಗಳು, ಹೊಸ ಯೋಜನೆಗಳು, ಹಾಗೆ ಕನ್ನಡನ ಮುಂದೆ ಕನ್ನಡ ಸಾಹಿತ್ಯ ಪರಿಷತ್ತು ನನಗೇನು ಹೊಸದಲ್ಲ. ನನಗಾಗಲೇ ರಾಜಾಜಿನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಪೋಷಕನಾಗಿ ಭಾಳ ಕೆಲಸ ಮಾಡಿದ್ದೀವಿ. ಕೆಲಸ ಇನ್ ದ ಸೆನ್ಸು, ಈಗ ಸಾಹಿತ್ಯ ಸಮ್ಮೇಳನ ಇದು ಮಾಡ್ಬೋದು, ಮಗದೊಂದು ಅಷ್ಟಕ್ಕೆ ಸೀಮಿತ ಆಗಿತ್ತು. ಈಗ ಒಬ್ಬ ಅಧ್ಯಕ್ಷನಾಗಿ ನನಗೊಂದು ಜವಾಬ್ದಾರಿ ವಹಿಸಿದ್ದಾರೆ ಮಹೇಶ್ ಜೋಶಿ ಅವರು. ಹಾಗಾಗಿ ಭಾಳ ಮುಖ್ಯವಾದಂಥದ್ದು, ಕನ್ನಡ ಭಾಷೆ ನಶಿಸ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡಲ್ಲ. ಎಲ್ಲೋ ಒಂದು ಕಡೆ ಕಳೆದೋಗ್ತಾ ಇದ್ದೀವಿ. ನಾವೇ ಅದಕ್ಕೆ ಹೊಣೆ, ಕನ್ನಡಿಗರೇ ಹೊಣೆ. ಬಂದಂಥ ವಲಸಿಗರನ್ನ ನಿಮ್ಮ ಜೊತೆ ಬೆರೆಸ್ಕೊಂಡು ನಿನ್ನ ಭಾಷೆ ಕಲಿಸ್ದಿದ್ದ ಮೇಲೆ ನೀನೇನು ಪ್ರಯೋಜನ? ಬೇರೆ ಅಂದರೆ ಇದು ನಿನ್ನ ಮೂಲ ಕರ್ತವ್ಯ. ಭಾಷಾವಾರು ವಿಂಗಡಣೆ ಆಗಿ ರಾಜ್ಯಗಳು ಹೆಂಗೆ ವಿಂಗಡಣೆ ಆಯಿತು? ಕರ್ನಾಟಕ ಅಂದರೆ ಕನ್ನಡ ಪ್ರದೇಶಗಳನ್ನೆಲ್ಲ ಒಗ್ಗೂಡಿಸ್ತು. ಅದಕ್ಕೆ ಒಂದು ಪ್ರಾದೇಶಿಕ ಭಾಷೆ, ಆಡಳಿತ ಭಾಷೆ, ನೀವು ಕಾನೂನುಬದ್ಧವಾಗಿರುವಂಥ ಒಂದು ಆ ವ್ಯವಸ್ಥೆಯಲ್ಲಿ ನಾವಾದರೂ ಜನಗಳು ಎಲ್ಲೋ ಒಂದು ಕಡೆ ಭಾಷೆ ಬಗ್ಗೆ ಮರಿತಾ ಇದ್ದೀವಿ. ಆ ಭಾಷೆಯಲ್ಲೇ ಬೇರೆ ಭಾಷೆಯವ್ರನ್ನೆಲ್ಲನೂ ಒಗ್ಗೂಡಿಸ್ಕೊಂಡು ಒಂದು ಹೊಂದಾಣಿಕೆಯಲ್ಲಿ ಒಗ್ಗಟ್ಟು ಪ್ರದರ್ಶಿಸ್ಬೋದು. ನಾವೆಲ್ಲ ಕನ್ನಡಿಗರು, ಕನ್ನಡೇತರರು ಇರಲಿ, ಕನ್ನಡ ಭಾಷೆ ಬರದೇ ಇರೋರು ಇರಲಿ, ಅವರೆಲ್ಲನೂ ಈ ಕನ್ನಡ ಪ್ರದೇಶದಲ್ಲಿ, ಕರ್ನಾಟಕದಲ್ಲಿ ವಾಸ ಮಾಡ್ತಿದ್ದ ಮೇಲೆ ಅವರೆಲ್ಲೂ ಕನ್ನಡಿಗರೇ. ಅವರ ಭಾಷೆನ ಹೊರತುಪಡಿಸಿ ಅವ್ರ ಭಾಷೆಗೆ ಅವ್ರು ಬೆಲೆ ಕೊಡಲಿ. ಹೊರಗಡೆ ಬಂದ ಮೇಲೆ ಕರ್ನಾಟಕ ಭಾಷೆಗೆ, ಕನ್ನಡ ಭಾಷೆಗೆ ಪ್ರತಿಯೊಬ್ಬರು ಬೆಲೆ ಕೊಡಬೇಕು. ಆ ಭಾಷೆ ಅಡಿನಲ್ಲಿ ಎಲ್ಲರೂ ಒಂದಾಗ್ಬೋದು. ಅದು ನನ್ನ ಅನಿಸಿಕೆ. ಆ ದಿಕ್ಕಿನಲ್ಲಿ ನಾವುಗಳೆಲ್ಲನೂ ಸ್ವಲ್ಪ ಜವಾಬ್ದಾರಿ ಇರೋವಂಥವ್ರು ಒಗ್ಗೂಡಿಸ್ಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳು ಮಾಡ್ಬೋದು,
ಸೊ ಜನರನ್ನು ಯಾವ ರೀತಿ ಒಗ್ಗೂಡಿಸ್ಬೋದು ಕನ್ನಡೇತರರನ್ನು ಆ ದಿಕ್ಕಿನಲ್ಲಿ ಯೋಚನೆ ಮಾಡೋವಂಥ ಒಂದು ಸಮಯ ಬಂದಿದೆ ಇವಾಗ. ವಲಸಿಗರು ಯಾರೇ ಬರಲಿ, ಹಿಂದಿನವರಾಗ್ಬೋದು ಮತ್ತೊಬ್ಬರಾಗ್ಬೋದು, ಭಾಳ ಮುಖ್ಯವಾದ್ದು ಗೌರ್ಮೆಂಟ್ ಮೇಲೆ ಗುರುತವಾದಂಥ ಒಂದು ಹೊಣೆ ಇದೆ. ಅವ್ರಿಗೆಲ್ಲನೂ ಒಗ್ಗೂಡಿಸ್ಕೊಂಡು ಅವರಿಗೆ ಭಾಷೆ ಕಲಿಸೋದಂಥದ್ದಾಗಲಿ ಮತ್ತೊಂದಾಗಲಿ, ಅದ್ರ ಜೊತೆಗೆ ನಾವು ಜನತೆ ಎಲ್ಲೋ ಒಂದು ಕಡೆ ಭಾಷೆ ಮೇಲೆ ಒಂದು ಭಾಷೆ ಇನ್ನು ಚೌನಿಸಮ್ ಬೇಡ ನಮಗೆ. ಎಲ್ಲೋ ಒಂದು ಕಡೆ ಇವಾಗ ಭಾಷೆ ಬೇಕೇ ಬೇಕು. ಆ ಭಾಷೆ ಅಡಿನಲ್ಲಿ ಈಗ ಇದೊಂದು ಕರ್ನಾಟಕ ಅಂದಮೇಲೆ ಎಲ್ಲರೂ ಆ ಭಾಷೆ ಕಲಿಯುವಂಥ ದಿಕ್ಕಿನಲ್ಲಿ ಈಗ ಫಾರ್ ಎಕ್ಸಾಂಪಲ್ ಕನ್ನಡ ಸಾಹಿತ್ಯ ಪರಿಷತ್ ಈ ಥರದವರು ಎಷ್ಟು ಸಾಧ್ಯ ಅಷ್ಟು ಕನ್ನಡ ಕಲಿಸೋ ರೀತಿಲಿರ್ಬೋದು. ಮತ್ತೊಂದು ಎಸ್ಪೆಷಲಿ ಲೇಬರ್ ಕ್ಲಾಸ್ ಬಂದಂಥವ್ರಿಗೆ ಪ್ರಜ್ಞೆ ಆ ಒಂದು ಇದು ಮೂಡಿಸ್ಬೇಕಾದ್ರೆ. ಎಲ್ಲೋ ಒಂದು ಕಡೆ ಬೆಳಗಾವಿಯಲ್ಲಿ ಮರಾಠಿ ಒಂದು ದೌರ್ಜನ್ಯ ಈಗಲೂ ನಡೀತಾ ಬರ್ತಾ ಇದೆ. ಮತ್ತೆ ಅದು ತೀರಾ ಅದೊಂಥರ ಚವನಿಸಮ್, ಅದು ಯಾರೂ ಒಪ್ಪುವಂಥ ಇದು ಅಲ್ಲ. ಆ ದಿಕ್ಕಿನಲ್ಲಿ ಗೌರ್ಮೆಂಟು ಭಾಳ ಗುರುತರವಾದಂತಹ ಹೆಜ್ಜೆ ಇಡಬೇಕು. ಇತ್ತೀಚಿನ ದಿನಗಳಲ್ಲಿ ಕಂಡಕ್ಟರ್ಗೆ ಮರಾಠಿಯಲ್ಲಿ ಹೌದು ಘಟನೆ ನಡೀತಾ ಅದನ್ನ ತಿಪ್ಪೆ ಸಾರಿಸ್ಬಿಡ್ತಾರೆ. ಯಾವುದೇ ಆಗಲಿ ಸರ್ಕಾರಗಳು ರಾಜಕೀಯ ದೃಷ್ಟಿಯಲ್ಲಿ ನೋಡ್ಕೊಡ್ದು ಅದನ್ನು. ಆಡಳಿತ ದೃಷ್ಟಿಯಲ್ಲಿ ಒಂದು ರಾಜ್ಯ ಅನ್ನೋ ಇದರಲ್ಲಿ ಆ ಥರ ದೌರ್ಜನ್ಯಗಳಿದ್ಮೇಲೆ ಬಹುತೇಕ ಅಲ್ಲಿರೋದು ಮರಾಠಿಗರು ದೌರ್ಜನ್ಯನೇ ಹೇಳಬೇಕು ಅಂತಂದರೆ ಅದನ್ನು ಕರ್ಬ್ ಮಾಡಲಿಕ್ಕೆ ಏನೇನೂ ತೊಂದರೆ ಆಗಲ್ಲ. ಗೌರ್ಮೆಂಟು ಸ್ಟ್ರಾಂಗ್ ಸ್ಟೆಪ್ಸ್ ತಗೋಬೇಕು. ಇದು ಅವರೊಂದು ಮಾತಾಗಿತ್ತು. ಕರ್ನಾಟಕದಲ್ಲಿ ಕನ್ನಡಿಗರ ಸಾರ್ವಭೌಮತ್ವತೆ ಇರಬೇಕು. ಅದು ಬೆಳಗಾವಿ ಆಗಿರ್ಬೋದು, ಮಹಾರಾಷ್ಟ್ರ ಬಾರ್ಡರ್ ಇರುವಂತ ನಮ್ಮ ಗಡಿ ಪ್ರದೇಶಗಳಾಗಿರ್ಬೋದು, ಎಲ್ಲೇ ಆಗಿದ್ರು ಕರ್ನಾಟಕದಲ್ಲಿ ಕನ್ನಡಿಗರ ಒಂದು ಸಾರ್ವಭೌಮತ್ವ ನಡಿಬೇಕು. ಮತ್ತೆ ಬೇರೆ ಊರುಗಳಿಂದ ವಲಸೆ ಬಂದಿರೋರು ಇಲ್ಲಿ ಕನ್ನಡನ ಕಲ್ತು ಇಲ್ಲಿನ ಆಚಾರ ವಿಚಾರ ಸಂಸ್ಕೃತಿನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಅವರ ಕೆಲಸಗಳಾಗಬೇಕು ಅನ್ನೋ ಒಂದು ಅಭಿಪ್ರಾಯ ರಾಧಾಕೃಷ್ಣ ಸಾಹೇಬ್ರದಾಗಿತ್ತು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷೆ. ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.